ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಪಾ ಮಾಡ್ಕೊಳ್ತಿದ್ದೀನಿ ಮನೆಯಲ್ಲೇ. ಸೊ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ ಮನೆಯಲ್ಲೇ ಸ್ಪಾ ಮಾಡ್ಕೊಳ್ಳೋದಕ್ಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಆಲೋವೆರಾ ಜೆಲ್ ಎಣ್ಣೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಆಲೋವೆರಾ ಜೆಲ್ದೊಂದು ಗಿಡನೇ ಇದೆ. ನಾನು ಜಾಸ್ತಿ ಆಲೋವೆರಾ ಜೆಲ್ನ ಯೂಸ್ ಮಾಡ್ತೀನಿ. ಆಲೋವೆರಾ ಜೆಲ್ ಬಂದು ಸ್ವಲ್ಪ ಸ್ಟಿಕ್ಕಿ ಅಂತ ಅನ್ಸುತ್ತೆ. ಅದಕ್ಕೆ ಅದರದೊಂದು ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಫಸ್ಟ್ ನಾನು ಅದನ್ನ ಹೇಗೆ ಯೂಸ್ ಮಾಡೋದು, ಮುಂದೆ ಯಾವ್ಯಾವ ಥರ ಎಲ್ಲ ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಫಸ್ಟ್ ಆಲೋವೆರಾ ಜೆಲ್ ಆಯಿಲ್ನ ಪ್ರಿಪೇರ್ ಮಾಡೋಣ. ನಾನಿವಾಗ 3 ಆಲೋವೆರಾ ಲೀಫ್ಗಳನ್ನ ಕಿತ್ಕೊಂಡು ಬಂದಿದ್ದೀನಿ. ಇನ್ನೂ ದೊಡ್ಡ ಆಲೋವೆರಾ ಲೀಫ್ಗಳು ಇರ್ತಾ ಇತ್ತು, ಬಟ್ ನಾನು ಅದನ್ನು ಅವಾಗವಾಗ ಕಟ್ ಮಾಡಿ ಯೂಸ್ ಮಾಡಿರೋದ್ರಿಂದ ಇವಾಗ ಸ್ವಲ್ಪ ಚಿಕ್ಕದು ಬೆಳೆದಿದೆ, ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಮಣ್ಣಿರುತ್ತಲ್ವ, ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ನೀರಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗೇನೋ ನೀಟಾಗಿ ಕಾಣಿಸ್ತಾ ಇದೆ, ಬಟ್ ಎಣ್ಣೆ ಮಾಡುವಾಗ ಗೊತ್ತಾಗುತ್ತೆ ಸ್ವಲ್ಪ ಮಣ್ಣು ಥರ ಕಾಣಿಸ್ಬಿಡುತ್ತೆ ಆಮೇಲೆ. ಅದಕ್ಕೋಸ್ಕರ ಇವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ದೊಡ್ಡ ಆಲೋವೆರಾ ಲೀಫ್ ಇದ್ದರೆ ಅದೊಂದೇ ಸಾಕು. ನನ್ನ ಹತ್ರ ದೊಡ್ಡದಿರಲಿಲ್ವಲ್ಲ, ಅದಕ್ಕೋಸ್ಕರ ಚಿಕ್ಕದು 3 ತೊಗೊಂಡು ಬಂದಿದ್ದೀನಿ. ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟು ನಾನು ಈ ಸೈಡ್ಸ್ ಎಲ್ಲ ರಿಮೂವ್ ಮಾಡಿಬಿಡ್ತೀನಿ. ಮೇಲಿರೋಂಥ ಸಿಪ್ಪೆನ ಕಂಪ್ಲೀಟಾಗಿ ರಿಮೂವ್ ಮಾಡಿ ಒಳಗಡೆ ಇರೋ ತಿರುಳನ್ನ ಮಾತ್ರ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ನಾನು ಸೈಡ್ಸ್ ಆಗಿರ್ಬೋದು ಅಥವಾ ಮೇಲ್ಗಡೆ ಇರೋಂಥ ಲೀಫ್ ಆಗಿರ್ಬೋದು ಪ್ರತಿಯೊಂದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಂಡ್ಬಿಡ್ತೀನಿ, ಸೊ ದಟ್ ನನಗೆ ಕಟ್ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಬಟ್ ಇದು ತಿರುಳು ತೆಗೆಯೋದಿದೆಯಲ್ಲ, ಈ ಪ್ರಾಸೆಸ್ ಸ್ವಲ್ಪ ಕಷ್ಟ, ಯಾಕಂದರೆ ಸ್ವಲ್ಪ ಟೈಮ್ ಟೇಕಿಂಗ್ ಇದು. ನನಗೇನಿದು ಅಷ್ಟು ಕಷ್ಟ ಅನಿಸಲ್ಲ, ಯಾಕಂದರೆ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ. ನೀರಿರೋದ್ರಿಂದ ಕೈ ಜಾರುತ್ತೆ ಅಂತ ಅನ್ನಿಸ್ಬಹುದು. ಆಲೋವೆರಾ ಲೀಫ್ನ ನಾವು ನೀರಲ್ಲಿ ಕ್ಲೀನ್ ಮಾಡ್ಕೊಳ್ತೀವಲ್ಲ, ಅದಾದಮೇಲೆ ಯಾವುದಾದ್ರೂ ಒಂದು ಟವಲ್ ತೊಗೊಂಡು ಅದನ್ನು ಒರೆಸ್ಕೊಂಡು ಬಿಡಬೇಕು ನೀಟಾಗಿ. ಆವಾಗ ನಿಮಗೆ ಕೈ ಜಾರಲ್ಲ. ನನಗೆ ಮಾಡಿ ಅಭ್ಯಾಸ ಇದೆ ಇದನ್ನು. ಆವಾಗವಾಗ ಆಲೋವೆರಾ ಆಯಿಲ್ನ ನಾನು ಪ್ರಿಪೇರ್ ಮಾಡ್ತಾಯಿರ್ತೀನಿ, ಸೊ ನನಗೇನು ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ಬಟ್ ಫಸ್ಟ್ ಟೈಮ್ ಮಾಡಿದಾಗ ನನಗೂ ಕೂಡ ಕಷ್ಟ ಅನಿಸಿತ್ತು. ಇದಿಷ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಬಂದಿದೆ. ಒಳಗಡೆ ಇರೋ ಅಂಥ ಆಲೋವೆರಾ ಜೆಲ್ ತಿರುಳನ್ನ ತೆಗೆದಿದ್ದೀನಿ. ಯಾವಾಗಲೂ ಫ್ರೆಶ್ ಆಗಿ ಮಾಡ್ಕೊಳ್ತೀನಿ ನಾನು. ಯಾವಾಗ ಯೂಸ್ ಮಾಡ್ತೀನಿ ಅವತ್ತು ಮಾತ್ರ ಫ್ರೆಶ್ ಆಗಿ ಯೂಸ್ ಮಾಡ್ತೀನಿ. ಅದಕ್ಕೆ ನಾನು ಸ್ವಲ್ಪ ಮಾತ್ರ ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸಣ್ಣದೊಂದು ಮಿಕ್ಸಿ ಜಾರ್ ಒಳಗಡೆ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಇಷ್ಟಿದೆ. ಈ ಥರ ಚೆನ್ನಾಗಿ ನೊರೆ ಥರ ಬಂದಿರುತ್ತೆ. ಈ ಆಲೋವೆರಾ ಜೆಲ್ ತಿರುಳನ್ನು ಯಾವುದಾದ್ರೂ ಒಂದು ಹಳೆ ಪಾತ್ರೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು, ಅಂದರೆ ಒಂದು ದಿನಕ್ಕೆ ಯೂಸ್ ಮಾಡೋ ಅಷ್ಟು ಕೊಬ್ಬರಿ ಎಣ್ಣೆನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಇದನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಬೇಕು. ಇದೇನು ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ, ತುಂಬಾ ಬೇಗ ಆಗೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಇದನ್ನು ಸ್ಪೂನಲ್ಲಿ ಸ್ಟಿರ್ ಮಾಡ್ತಾ ಇರಬೇಕು. ಎಷ್ಟೇ ಕಾಯಿಸಿದ್ರೂ ಸ್ವಲ್ಪ ಆಲೋವೆರಾ ಜೆಲ್ಲಿನ ತಿರುಳು ಅದರಲ್ಲೇ ಉಳ್ಕೊಳ್ಳುತ್ತೆ. ಅದನ್ನು ಕೂದಲಿಗೆ ಹಚ್ಚಿದಾಗ ಕೂದಲಿಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಸೋಸ್ಕೋಬೇಕು. ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇರೆ ಯಾವುದು ಹೊಸದಾಗಿ ಕೊಂಡ್ಕೊಂಬರೋಂಥದ್ದೆಲ್ಲ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಇದೊಂದು ಬಟ್ಟೆಗೆ ಸ್ವಲ್ಪ ಬಿಸಿ ನೀರು ಅದ್ದಿದ್ದೀನಿ, ಅಂದರೆ ನಸು ಬೆಚ್ಚಗಿರೋಂಥ ನೀರು. ಸೊ ಫಸ್ಟು ಫೇಸ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಆ್ಯಂಡ್ ನೆಕ್ ಏರಿಯಾ ಇಸ್ ವೆರಿ ಇಂಪಾರ್ಟೆಂಟ್. ನನಗಂತೂ ಸ್ಕಿನ್ ತುಂಬಾ ಟ್ಯಾನ್ ಆಗಿಬಿಟ್ಟಿದೆ. ಇದನ್ನೆಲ್ಲ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಯ್ತಾ ಬಂತು. ತೇವ ಇದೆಯಲ್ಲ, ಇದೆಲ್ಲ ಹಾಗೆ ಒಣಗಲಿ ಸ್ವಲ್ಪ ಹೊತ್ತು. ಸೊ ಹಾಗೆ ಇದನ್ನು ಒಣಗೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಇವಾಗ ಫೇಸ್ ಸ್ಕ್ರಬ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1 ರಿಂದ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಹಾಲು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಫೇಸ್ ಸ್ಕ್ರಬ್ ಹಾಕ್ತಾ ಇದ್ದೀನಿ. ನಾನು ಈ ಫೇಸ್ ಮಾಸ್ಕ್ ಎಲ್ಲ ಹಾಕೋವಾಗ ರಿಂಗು ಚೇನ್ ಎಲ್ಲ ತೆಗೆದುಬಿಡ್ತೀನಿ, ಯಾಕಂದರೆ
ಅದಕ್ಕೆಲ್ಲ ಆಗಿಬಿಡುತ್ತೆ. ಮ್ಯಾನಿಕ್ಯೂರ್ ಪೆಡಿಕ್ಯೂರ್ನು ಕೂಡ ಮನೇಲೇ ಮಾಡ್ಕೋಬಹುದು, ಅದನ್ನು ಕೂಡ ಹೇಳ್ಬೋದಿತ್ತು. ಬಟ್ ನಾನು ಮೊನ್ನೆ ತಾನೇ ನೇಲ್ಸ್ನೆಲ್ಲ ಕ್ಲೀನ್ ಮಾಡಿ ನೇಲ್ ಪೇಂಟ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಸೊ ಅದನ್ನು ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಇದನ್ನು ಹಚ್ಚಿ ಲೈಟಾಗಿ ಈ ಥರ ಮಸಾಜ್ ಮಾಡಬೇಕು. ತುಂಬ ಜೋರಾಗಿ ಉಜ್ಜಬಾರ್ದು, ಲೈಟಾಗಿ ಮಸಾಜ್ ಮಾಡಬೇಕಷ್ಟೆ. ಈ ಫೇಸ್ ಸ್ಕ್ರಬ್ನ ಹಾಕಿ ಒಂದು 10 ಮಿನಿಟ್ಸ್ ಹಾಗೆ ಬಿಡೋಣ. ಇದಾದಮೇಲೆ ಫೇಸ್ ಮಾಸ್ಕ್ ರೆಡಿ ಮಾಡ್ಕೋಬೇಕು ಆ್ಯಂಡ್ ಬಾಡಿ ಸ್ಕ್ರಬ್ ರೆಡಿ ಮಾಡ್ಕೋಬೇಕು. ಸೊ ಇದು ಒಣಗೋದ್ರೊಳಗೆ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಮತ್ತೆ 2 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಕಾಫಿ ಪೌಡರ್ ಹಾಕ್ಕೊತೀನಿ, ಸ್ವಲ್ಪ ಹಾಲು, ಸ್ವಲ್ಪ ನೀರು, ಇಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ನೀರು ಅಥವಾ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಈ ಒಂದು ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋಬೇಕು. ಫೇಸ್ ಪ್ಯಾಕ್ ಏನೋ ರೆಡಿ ಆಯಿತು. ಇವಾಗ ಬಾಡಿ ಸ್ಕ್ರಬ್ನ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ನಾನಿವಾಗ ಕಾಫಿ ಪೌಡರ್ ತೊಗೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ನಿಂಬೆ ರಸ ಬೇಕು. ಇದಿಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಮಾಡಿದ್ರೆ ಬಾಡಿ ಸ್ಕ್ರಬ್ ರೆಡಿ ಆಗುತ್ತೆ. ಇವಾಗ ಕಾಲಲ್ಲಿ ಇರೋವಂಥ ಟ್ಯಾನ್ ಎಲ್ಲ ರಿಮೂವ್ ಮಾಡೋದಕ್ಕೆ ನಸು ಬೆಚ್ಚಗಿರುವಂಥ ನೀರು ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. 1-2 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ಯಾವುದಾದ್ರೂ ಒಂದು ಸ್ವಲ್ಪ ಶಾಂಪು ಯೂಸ್ ಮಾಡಿ, ಸ್ವಲ್ಪ ನಿಂಬೆ ಹುಳಿ, ನಿಂಬೆ ಹುಳಿ ಎಲ್ಲ ಹಿಂಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಕಾಲನ್ನು ಅದರೊಳಗಡೆ ಇರೋದಕ್ಕೆ ಬಿಡಬೇಕು. ಅಕಸ್ಮಾತ್ ನೀವೇನಾದರೂ ಮ್ಯಾನಿಕ್ಯೂರ್ ಅಥವಾ ಪೆಡಿಕ್ಯೂರ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಆಫ್ ಆಲ್ ಈ ನೇಲ್ ಪೇಂಟ್ಗಳೆಲ್ಲ ತೆಗೆದುಬಿಡಬೇಕು. ತೆಗೆದು ಬ್ರಷ್ ಇರುತ್ತಲ್ಲ, ಟೂತ್ ಬ್ರಷ್, ಅದರಲ್ಲಿ ನೀಟಾಗಿ ಉಜ್ಜಬಹುದು. ಉಜ್ಜಿದಾಗ ನೇಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಅಥವಾ ಇವಾಗಂತೂ ಮಾರ್ಕೆಟಲ್ಲಿ ತುಂಬಾ ಪ್ರಾಡಕ್ಟ್ಗಳು ಬರುತ್ತೆ, ತುಂಬಾ ಟೂಲ್ಸ್ಗಳು ಸಿಗುತ್ತೆ, ಅದರಿಂದೆಲ್ಲ ಕೂಡ ನೀವು ಲೆಗ್ನ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ನಾನು ಆಲ್ರೆಡಿ ನೇಲ್ ಪೇಂಟ್ ಅಪ್ಲೈ ಮಾಡಿಬಿಟ್ಟಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಥರ ನಿಂಬೆ ಹಣ್ಣು ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ನನಗಂತೂ ಸ್ಕಿನ್ ತುಂಬಾ ಟ್ಯಾನ್ ಆಗೋಗ್ಬಿಟ್ಟಿದೆ. ಸ್ಪೆಷಲಿ ನಾನು ಈ ಸರಿ ಅಂತೂ ಬೇಸಿಗೆಯಲ್ಲಿ ತುಂಬಾ ಟ್ರಾವೆಲ್ ಮಾಡಿದ್ದೀನಿ, ಹಾಗಾಗಿ ಸಿಕ್ಕಾಪಟ್ಟೆ ಟ್ಯಾನ್ ಆಗೋಗ್ಬಿಟ್ಟಿದೆ ಸ್ಕಿನ್ ಎಲ್ಲ. ಈ DIYಗಳೆಲ್ಲ ಏನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೆಲ್ಲ ಒಂದೇ ದಿನದಲ್ಲಿ 100% ರಿಸಲ್ಟ್ ಕೊಡೋದಿಲ್ಲ. ಅಟ್ಲೀಸ್ಟ್ ತಿಂಗಳಿಗೆ 2 ಸರಿ ಆದರೂ ಮಾಡಬೇಕು. ಆವಾಗ ಸ್ವಲ್ಪ ಸ್ವಲ್ಪನೇ ಟ್ಯಾನ್ ರಿಮೂವ್ ಆಗ್ತಾ ಹೋಗುತ್ತೆ, ಒಂದೇ ಸರಿ ಹೋಗೋದಿಲ್ಲ. ಹೇಗಿದು ಸಡನ್ನಾಗಿ ನೊರೆ ಆಯಿತು ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಿ ನಾನು ಇದಕ್ಕೆ ಶಾಂಪು ಹಾಕಿದ್ದೆ ಅಲ್ವಾ, ನೀರಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಕಾಲನ್ನು ಈ ಟಬ್ ಒಳಗಡೆ ಇಟ್ಟಿರಬೇಕು. ಇವಾಗ ಇದ್ರ ಜೊತೆಗೆ ಸ್ಕ್ರಬ್ ಕೂಡ ಹಾಕೋಣ. ಬಾಡಿ ಸ್ಕ್ರಬ್ ಇದೆಯಲ್ಲ, ಅದನ್ನು ಅಪ್ಲೈ ಮಾಡ್ಬೋದು, ಎಂಟೈರ್ ಬಾಡಿಗೆ ಅಪ್ಲೈ ಮಾಡ್ಬೋದು. ಇವಾಗ ಬಾಡಿ ಸ್ಕ್ರಬ್ ಯೂಸ್ ಮಾಡೋಣ. ಹಾಗೆ ಈ ಥರ ಆವಾಗವಾಗ ಇದನ್ನು ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹೇಗಿದ್ದರೂ ಪಾದದಲ್ಲಿ ಇರುವಂಥ ಟ್ಯಾನನ್ನು ರಿಮೂವ್ ಮಾಡೋದಕ್ಕೋಸ್ಕರ ಟಬ್ ಒಳಗಡೆ ಕಾಲಿಟ್ಕೊಂಡಿದ್ದೀನಿ. ಅದೇ ಒಂದು ಟೈಮಲ್ಲಿ ಕೈಗೆ ಮತ್ತು ಕಾಲಿಗೆ ನಾನು ಬಾಡಿ ಸ್ಕ್ರಬ್ನ ಹಚ್ಬಿಡ್ತೀನಿ. ಇಲ್ಲಾಂದರೆ ಇನ್ನೂ ಒಂದು 10 ಮಿನಿಟ್ಸ್ ಎಕ್ಸ್ಟ್ರಾ ವೆಯ್ಟ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ 15 ಮಿನಿಟ್ಸ್ ಆಯಿತು. ಇವಾಗ ಫೇಸ್ ವಾಶ್ ಮಾಡಿದ್ದೀನಿ. ಫೇಸ್ ಸ್ಕ್ರಬ್ ಹಾಕಿದ್ನಲ್ಲ, ಅದು ಕೂಡ ತೆಗೆದಿದ್ದೀನಿ. ಆ್ಯಂಡ್ ಕೈಗಳಿಗೆಲ್ಲ ಹಾಕಿದ್ನಲ್ಲ ಸ್ಕ್ರಬ್ಬು, ಕೈಗೆ ಕಾಲಿಗೆಲ್ಲ, ಅದನ್ನು ಕೂಡ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದೀನಿ. ಇವಾಗ ನಾನು ಆಲೋವೆರಾ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಅಪ್ಲೈ ಮಾಡ್ಕೊತೀನಿ ಬರೀ ಕೈಗೆ ಮತ್ತು ಕಾಲಿಗೆ. ಯಾಕಂದರೆ ಫೇಸ್ಗೆ ನಾನಿನ್ನೂ ಫೇಸ್ ಪ್ಯಾಕ್ ಹಾಕ್ಬೇಕು. ಇವಾಗ ಕೈಗೆ ಮತ್ತು ಕಾಲಿಗೆ ಆಲೋವೆರಾ ಜೆಲ್ ಇರುತ್ತಲ್ಲ, ಅದನ್ನು ಕೂಡ ಹಾಕ್ಬೋದು. ಅದು ಸ್ವಲ್ಪ ಸ್ಟಿಕ್ಕಿ ಅಂತ ಅನ್ಸುತ್ತಲ್ವಾ, ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಆಲೋವೆರಾ ಜೆಲ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿರೋದು. ಅದನ್ನ ಕೂದಲು ಕೂಡ ಹಚ್ಬೋದು. ಆ್ಯಂಡ್ ಯಾವುದಾದ್ರೂ ಫೇಸ್ ಸ್ಕ್ರಬ್ ಅಥವಾ ಬಾಡಿ ಸ್ಕ್ರಬ್ ಎಲ್ಲ ಹಾಕಾದ್ಮೇಲೆ ಆ ಆಲೋವೆರಾ ಜೆಲ್ ಆಯಿಲ್ನ ಹಚ್ಕೋಬೋದು. ಫೇಸ್ ಪ್ಯಾಕ್ ರೆಡಿ ಇದೆ, ಇದನ್ನು ಹಚ್ಕೊಳ್ಳೋಣ.
ಸ್ವಲ್ಪ ನೆಕ್ಗೆ ಹಾಕಬೇಕು. DIYಗಳು ಹಾಗೆ ನೋಡಿಕೊಂಡ್ರೆ ತುಂಬ ಇದೆ. ಮನೆಯಲ್ಲೇ ಇರೋವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಾಡೋ ಅಂಥದ್ದು. ಇದು ಬಿಟ್ಟು ಇನ್ನೂ 1-2-3 ಫೇಸ್ ಪ್ಯಾಕ್ ಇದೆ, ಅದನ್ನು ಅವಾಗವಾಗ ಅಪ್ಲೈ ಮಾಡ್ತೀನಿ, ಬಟ್ ಜಾಸ್ತಿ ಇದನ್ನ ಯೂಸ್ ಮಾಡೋದು. ಮನೇಲಿ ಏನೇನು ಅವೈಲೇಬಲ್ ಇದೆ ಅದನ್ನೆಲ್ಲ ನೋಡಿ ನಾನು ಫೇಸ್ ಸ್ಕ್ರಬ್ ಆಗಿರ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ಅಥವಾ ಬಾಡಿ ಸ್ಕ್ರಬ್ ಆಗಿರ್ಬೋದು, ಮನೇಲಿ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಯಾವಾಗಲೂ ಮಾಡ್ಕೊಳ್ತೀನಿ. ಸೊ ಇವತ್ತೇನೇನಿತ್ತು ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಮುಲ್ತಾನಿ ಮಿಟ್ಟಿ, ಆಮೇಲಿಂದ ಟರ್ಮರಿಕ್ಕು, ಆಮೇಲೆ ಕರ್ಡು, ಇನ್ನೂ ಏನೇನೋ ಇದೆ, ಸುಮಾರಿದೆ. ಸ್ಯಾಂಡಲ್ವುಡ್ ಪೌಡರ್ ಇರ್ಬೋದು, ನೀಮ್ ಆ್ಯಂಡ್ ಚಂದನ್ ಪೌಡರ್ ಇರ್ಬೋದು, ಅದೆಲ್ಲ ಇತ್ತು ನನ್ನ ಹತ್ರ. ಅದೆಲ್ಲೆಲ್ಲಿ ಹೋಗಿದೆ ಗೊತ್ತಿಲ್ಲ. ಆಮೇಲೆ ಸುಮಾರಿತ್ತು. ಪಪಾಯ ಫೇಸ್ ಪ್ಯಾಕು ಏನೋ ಇಟ್ಟಿದ್ದೆ, ಅದೆಲ್ಲ ಎಲ್ಲೋಗಿದೆಯೋ ಗೊತ್ತಿಲ್ಲ. ಕೆಲವೊಂದ್ಸರಿ ಅದನ್ನು ಯೂಸ್ ಮಾಡ್ತೀನಿ. ರೆಡಿ ಇರೋದು ಬರುತ್ತಲ್ಲ ಮಾರ್ಕೆಟಲ್ಲಿ ಪೌಡರ್ಗಳೆಲ್ಲ, ರೋಸ್ ಪೌಡರ್ ಎಲ್ಲ, ಕೆಲವೊಂದು ಅದೇ ಇದ್ದರೆ ಅದನ್ನೇ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಮನೇಲಿರೋವಂಥ ಈ ಒಂದು ಸಣ್ಣ ಪುಟ್ಟ ಪದಾರ್ಥಗಳನ್ನೆಲ್ಲ ಉಪಯೋಗಿಸ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ತೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ಇದು ಆ್ಯಲೋವೆರಾ ಜೆಲ್ದು ಎಣ್ಣೆ ಇದೆಯಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ತೀನಿ ಕೈಗೆ ಮತ್ತು ಕಾಲಿಗೆ. ಬಾಡಿ ಸ್ಕ್ರಬ್ನ ಎಂಟೈರ್ ಬಾಡಿಗೆ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೋಬೋದು. ಬಾಡಿ ಸ್ಕ್ರಬ್ ಹಾಕಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಈ ಥರ ಆಲೋವೆರಾ ಜೆಲ್ ಆಯಿಲ್ ಅಥವಾ ಆಲೋವೆರಾ ಜೆಲ್ ಯಾವುದಾದ್ರೂ ಈ ಥರ ಅಪ್ಲೈ ಮಾಡಿದ್ರೆ ಸ್ವಲ್ಪ ಸ್ಕಿನ್ ಸ್ಮೂತ್ ಆಗುತ್ತೆ. ನಾನು ಯಾಕೆ ಆಲೋವೆರಾ ಜೆಲ್ ಯೂಸ್ ಮಾಡಲ್ಲ ಅಂದರೆ ತುಂಬ ಸ್ಟಿಕ್ಕಿ ಅಂತ ಅನ್ನಿಸ್ತಾ ಇರುತ್ತೆ. ಅದು 10 ನಿಮಿಷನೂ ಅದನ್ನು ಕೈಕಾಲ ಮೇಲೆ ಹಾಕ್ಕೊಂಡು ಇರೋದಕ್ಕೆ ಕಷ್ಟ ಆಗುತ್ತೆ. ಫೇಸಿಗಾದರೆ ಪರವಾಗಿಲ್ಲ, ಬಟ್ ಕೈಕಾಲಿಗೆ ತುಂಬ ಹಿಂಸೆ ಅಂತ ಅನ್ನಿಸ್ಬಿಡುತ್ತೆ. ಅದಕ್ಕೆ ಈ ಥರ ಆಯಿಲ್ ರೆಡಿ ಮಾಡ್ಕೊಳ್ತೀನಿ. ಆ್ಯಂಡ್ ಈವನ್ ಇದು ಹೇರ್ ಗ್ರೋತ್ಗೆ ಕೂಡ ತುಂಬ ಒಳ್ಳೆಯದು. ಸೊ ಹಾಗಾಗಿ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಕಾಲ್ಗೂ ಸಹ ಸ್ವಲ್ಪ ಆಲೋವೆರಾ ಜೆಲ್ನ ಉಪಯೋಗಿಸ್ತಾ ಇದ್ದೀನಿ. ಇವಾಗ 10 ಮಿನಿಟ್ಸ್ ಆಗಿದೆ. ಫೇಸ್ ಪ್ಯಾಕ್ನ ರಿಮೂವ್ ಮಾಡ್ತೀನಿ ಆ್ಯಂಡ್ ಹೇರ್ ಆಯಿಲ್ನ ಅಪ್ಲೈ ಮಾಡ್ತೀನಿ. ಮಾಡಿದ್ದಾಯಿತು. ಈಗ ಹೇರ್ ಆಯಿಲ್ ಅಪ್ಲೈ ಮಾಡೋಣ. ನನಗೆ ತುಂಬ ಜಾಸ್ತಿ ಬೇಬಿ ಹೇರ್ಸು, ಅದು ಮಾತ್ರ ಏನು ಮಾಡಿದ್ರೂ ಬೆಳೀತಾ ಇಲ್ಲ. ಇದು ಆಲೋವೆರಾ ಜೆಲ್ ಆಯಿಲ್ ರೆಡಿ ಮಾಡಿದ್ನಲ್ಲ, ಸೊ ಅದನ್ನೇ ಇವಾಗ ಹಚ್ಕೊಳ್ತಾ ಇದ್ದೀನಿ. ಸೊ ತಲೆಗೂ ಕೂಡ ಎಣ್ಣೆ ಹಚ್ಚಿದ್ದಾಯಿತು. ಇವಾಗ ತಾನೇ ತಲೆಗೆ ಎಣ್ಣೆ ಹಚ್ಚಿದ್ದೀನಿ, ಹಾಗಾಗಿ ಅಟ್ಲೀಸ್ಟ್ 1 ಅವರ್ ಆದರೂ ವೆಯ್ಟ್ ಮಾಡಬೇಕು. 1 ಅವರ್ ಆದಮೇಲೆ ತಲೆಗೆ ಸ್ನಾನ ಮಾಡಿಬಿಡ್ತೀನಿ. ಈ ಥರದ್ದೆಲ್ಲ DIYಗಳನ್ನ ನಾನು ಮೊದಲೆಲ್ಲ 15 ಡೇಸ್ ಒನ್ಸ್ ಮಾಡ್ತಿದ್ದೆ, ಕೆಲವೊಂದು ಸರಿ ತಿಂಗಳಿಗೊಂದ್ಸರಿ ಮಾಡ್ತಿದ್ದೆ. ಬಟ್ ಇವಾಗ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೆ. ಅಷ್ಟೇ, ಮೇ ಬಿ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಐನೋ ಮ್ಯಾನಿಕ್ಯೂರ್ ಮತ್ತು ಪೆಡಿಕ್ಯೂರ್ ಮಾತ್ರ ಹಾಗೆ ಉಳ್ಕೊಂತು, ಬಿಕಾಸ್ ನಾನು ಆಲ್ರೆಡಿ ನೇಲ್ ಪೇಂಟ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಇದನ್ನು ನನಗೆ ರಿಮೂವ್ ಮಾಡೋದಕ್ಕೆ ಇವಾಗ ಸದ್ಯಕ್ಕೆ ಇಷ್ಟ ಇಲ್ಲ. ಸೊ ಅಷ್ಟೇ, ಈ ಒಂದು ಕೆಲವು DIYಗಳು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.